ಉಪಮಾ ಉಪ್ಪಿಟ್ಟು ಅಂದ ತಕ್ಷಣ ಮನೆಯೊಳಗೆ ನೋಡ್ರಿ ದೊಡ್ಡವರಿಂದ ಸಣ್ಣವ್ರ ತನ ಯಾರೂ ತಿನ್ಲಿಕ್ಕೆ ಇಷ್ಟಪಡೋದಿಲ್ಲ. ಹೋಟೆಲ್ ಥರ ಮನೆಯೊಳಗೆ ಉಪ್ಪಿಟ್ಟು ಮಾಡ್ಲಿಕ್ಕೆ ನಿಮಗೆ ಯಾರಿಗೂ ಬರೋದಿಲ್ಲ ಅಂತಾರೆ. ಆದ್ರೆ ಹೋಟೆಲ್ಗೆ ಹೋದ್ರೆ ಉಪ್ಪಿಟ್ಟನ್ನೇ ಆರ್ಡರ್ ಮಾಡ್ತಾರೆ. ಆದ್ರೆ ನಾನು ಇವತ್ತು ನಿಮಗೆ ಈ ಹೋಟೆಲ್ ಸ್ಟೈಲ್ ಒಳಗೆ ಈ ವೆಜಿಟೇಬಲ್ ಉಪಮಾವನ್ನು ಹೇಗೆ ಮಾಡೋದು ಹೇಳ್ಕೊಡ್ತೀನಿ. ನೀವು ಇದನ್ನ ಬೆಳಿಗ್ಗೆ 10 ನಿಮಿಷದೊಳಗೆ ಈ ಉಪಮಾನ ಮಾಡಿ ನೀವು ಮಕ್ಕಳಿಗೆ ಟಿಫನ್ ಬಾಕ್ಸಿಗೆ ಬ್ರೇಕ್ಫಾಸ್ಟಿಗೆ ಕೊಡ್ಬೋದು. ಒಂದು ಸರ್ತಿ ಈ ರೀತಿ ಟ್ರೈ ಮಾಡಿ ನೋಡ್ರಿ. ಹರಿ ಶ್ರೀನಿವಾಸ, ವೆಲ್ಕಮ್ ಟು ರೇಖಾಸ್ ವೆಜ್ಜಿ ಫ್ಯೂಷನ್. ಈ ಹೋಟೆಲ್ ಸ್ಟೈಲಲ್ಲಿ ವೆಜಿಟೇಬಲ್ ಉಪ್ಪಿಟ್ಟು ಹೇಗೆ ಮಾಡೋದು ನೋಡೋಣ. ನಾನು 1 ಗ್ಲಾಸ್ ಇಲ್ಲಿ ಈ ಮುಂಬೈ ರವೆ ಅಂತೀವಲ್ಲ, ಬೊಂಬೈ ರವೆ ಅದು ತೊಗೊಂಡೇನಿ. ಅದಕ್ಕೆ 1 ಟೀ ಸ್ಪೂನಿನಷ್ಟು ತುಪ್ಪ ಹಾಕಿ ಹುರ್ಕೋಬೇಕು. ತುಪ್ಪ ಹಾಕಿ ಹುರಿಯೋದ್ರಿಂದ ಈ ರವೆ ಏನದ ಚಂದ ಹಗುರ ಹಗುರಾಗಿ ಅರಳಿ ಬರ್ತದೆ. ಆಮೇಲೆ ವಾಸನೆನೂ ಚಂದ ಬರ್ತದೆ. ನೋಡ್ಬೋದು ಇವಾಗ ಜಸ್ಟ್ ಭಾಳ ಹುರಿಯೋ ಅವಶ್ಯಕತೆ ಇಲ್ಲ, ಕಲರ್ ಚೇಂಜ್ ಆಗಬಾರ್ದು. ಜಸ್ಟ್ 1 ನಿಮಿಷ ಹುರಿದು ಸೈಡಿಗೆ ಇಡೋಣ. ಈಗ ಈ 1 ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕೊಳ್ಳೋಣ ಒಂದು ಪ್ಯಾನ್ ಒಳಗೆ. ಅದಕ್ಕೆ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಅಂದರೆ ನಿಮಗೆ ನಾನು ಮುಂದೆ ಹಾಕೋ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮಗೆ ಬರ್ತದೆ. ಭಾಳ ಇಷ್ಟ ಆದರೆ ಒಂದು ಒಳ್ಳೆ ಕಾಮೆಂಟ್ಸನ್ನು ಕೊಡ್ರಿ. ಇದಕ್ಕೆ ಸ್ವಲ್ಪ ನಾನು ಉದ್ದಿನಬೇಳೆ ಮತ್ತು ಸ್ವಲ್ಪ ಕಡಲೆಬೇಳೆ ಹಾಕ್ಲಿಕತ್ತೀನಿ. ಇವನ್ನೆಲ್ಲವನ್ನು ನೀವು ನಿಮ್ಮ ಅಳತೆಗೆ ತಕ್ಕಂತೆ ಹೆಚ್ಚು ಕಡಿಮೆ ಮಾಡ್ಕೊಳ್ರಿ. 1-2 ಟೀ ಸ್ಪೂನಿನಷ್ಟು ನಾನು ಶೇಂಗದ ಬೀಜ ಹಾಕೀನಿ. ಎಲ್ಲವನ್ನು ಲೋ ಫ್ಲೇಮ್ ಒಳಗೆ ಸ್ವಲ್ಪ ಹುರ್ಕೋಬೇಕು. ಸ್ವಲ್ಪ ಈ ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರಬೇಕು, ಘಮ್ ಅಂತ ವಾಸನೆ ಶುರು ಆಗ್ತದೆ. ಶೇಂಗಾ ಬೀಜನೂ ಹುರ್ಕೊಂಡು ಬಂದಿರಬೇಕು ನೋಡ್ರಿ. ಇವಾಗ ಇದಕ್ಕೆ 1 ಟೀ ಸ್ಪೂನಿನಷ್ಟು ನಾನು ಮೆಣಸು ಹಾಕ್ಲಿಕತ್ತೀನಿ. ಆಮೇಲೆ 1-2 ಟೀ ಸ್ಪೂನಿನಷ್ಟು ನಾನು ಗೋಡಂಬಿ ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಹಿಂಗನ್ನು ಹಾಕೋಣ. ಹಿಂಗೆ ಹಾಕೋದ್ರಿಂದ ವಾಸನೆನೂ ಚಂದ ಬರ್ತದೆ. ಇವಾಗ ಸ್ವಲ್ಪ ಹುರ್ಕೊಳ್ಳೋಣ. ಆಮೇಲೆ ಇದು ವೆಜಿಟೇಬಲ್ ಉಪಮಾ ಅಂದರೆ ಉಪ್ಪಿಟ್ಟು ಇದ್ದಿದ್ದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಕೋಣ. ಆಮೇಲೆ ಇಲ್ಲಿ ನಾನು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ, ಟೊಮೆಟೊ, ಕ್ಯಾರೆಟ್, ಬೀನ್ಸ್, ಕರಿಬೇವು ಮತ್ತು ಈ ಬಟಾಣಿ ಕಾಳು ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿನಿ. ಈಗ ಹೆಚ್ಚಿರೋ ಈರುಳ್ಳಿ ಹಾಕೋಣ. ಸ್ವಲ್ಪ ಫ್ರೈ ಮಾಡೋಣ. ಅಂದರೆ ಜಾಸ್ತಿ ಸಾಫ್ಟ್ ಆಗಬಾರ್ದು. ಸ್ವಲ್ಪ ಈ ಉಳ್ಳಾಗಡ್ಡಿದು ಕಲರ್ ಚೇಂಜ್ ಆದರೆ ಸಾಕು ನೋಡ್ರಿ. ಸ್ವಲ್ಪ ಇದನ್ನು ಹುರ್ಕೊಂಡು, ಈರುಳ್ಳಿ ಬೇಡ ಅನ್ನೋರು, ತಿನ್ನದೇ ಇರೋರು ಸ್ಕಿಪ್ ಮಾಡ್ಬೋದು. ಈರುಳ್ಳಿ ಹಾಕದೇನೂ ಮಾಡ್ಬೋದು, ಬಹಳ ಟೇಸ್ಟಿಯಾಗೇ ಇರ್ತದೆ. ಆಮೇಲೆ ಹಸಿಮೆಣಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು ಖಾರ. ಆಮೇಲೆ ಹಸಿ ಬಟಾಣಿ ಹಾಕೀನಿ, ಬೀನ್ಸು, ಸಣ್ಣಗೆ ಹೆಚ್ಚಿರೋ ಕ್ಯಾರೆಟ್, ಟೊಮೆಟೊ ಎಲ್ಲವನ್ನು ಹಾಕಿ 1 ನಿಮಿಷ ಫ್ರೈ ಮಾಡೋಣ. ಇಲ್ಲಿ ನೀವೇನು ತಿಳ್ಕೊಬೇಕು ಅಂದರೆ ಈ ವೆಜಿಟೇಬಲ್ ಉಪ್ಮಾ ಇನ್ಸ್ಟಂಟಾಗಿ ಝಟ್ಪಟ್ ಮಾಡೋದದ. ಅದಕ್ಕೆ ಎಲ್ಲ ತರಕಾರಿಗಳನ್ನು ನೀವು ಸಣ್ಣಗೆ ಹೆಚ್ಚಿರಿ. ಆಮೇಲೆ ಬೆಳಿಗ್ಗೆ ಬೇಗ ಮಾಡೋದಿರ್ತದಲ್ಲ, ಅದಕ್ಕೆ ಹಿಂದಿನ ದಿನ ರಾತ್ರಿನೇ ಎಲ್ಲ ತರಕಾರಿಗಳನ್ನು ಸಣ್ಣಗೆ ಹೆಚ್ಚಿ ಇಟ್ಕೊಂಡು ಬೆಳಿಗ್ಗೆ ಬೇಗನೆ 10 ನಿಮಿಷದಲ್ಲಿ ಮಕ್ಕಳಿಗೆ ಮಾಡ್ಬೋದು. ಇವಾಗ ಇದನ್ನು ಮುಚ್ಚಿ 1-2 ನಿಮಿಷ ಬೇಯಿಸ್ಕೊಂಡೀನಿ. ಇವಾಗ ಬೀನ್ಸು, ಗಜ್ಜರಿ ಚಲೋ ಬೇಯ್ದದೆ. ಆಮೇಲೆ ಇದಕ್ಕೆ ಇವಾಗ 4 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ಯಾವ ಗ್ಲಾಸಿಂದ ನಾವು ರವೆ ತಗೊಂಡಿವಿ ಅದೇ ಗ್ಲಾಸ್ನಿಂದ 4 ಗ್ಲಾಸ್ ನೀರನ್ನು ಹಾಕಬೇಕು. ಅಂದ್ರೇ ಉಪ್ಪಿಟ್ಟು ಬಹಳ ಸಾಫ್ಟು, ಹೋಟೆಲ್ ಥರನೇ ಮೃದುವಾಗಿ ಆಗ್ತದೆ. ಆಮೇಲೆ ಇದಕ್ಕೆ 1 ಟೀ ಸ್ಪೂನಿನಷ್ಟು ಸಕ್ಕರೆ ಹಾಕೋಣ. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ. ಈ ಸ್ವಲ್ಪ ಹೋಟೆಲಲ್ಲಿ ಉಪ್ಪಿಟ್ಟು ನೋಡ್ತಿರ್ಬೋದು ನೀವು, ಟೇಸ್ಟ್ ಅದ್ರ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕಿರ್ತಾರೆ. ಅದ್ರಲಿಂದನೇ ಅದಕ್ಕೆ ಟೇಸ್ಟು ಭಾಳ ಚಲೋ ಬರ್ತಿರ್ತದೆ. ಅದಕ್ಕೆ ನೀವು ಬೇಕಾದರೆ ಸ್ವಲ್ಪ ಸಕ್ಕರೆನ ಹೆಚ್ಚಿಗೆ ಹಾಕೋಬೋದು. ಇವಾಗ ನೋಡ್ರಿ 1 ನಿಮಿಷ ಕುದಿಯೋಕೆ ಸ್ಟಾರ್ಟ್ ಆಗ್ಯದ. ಸಣ್ಣ ಗುಳ್ಳಿಗಳು ಬರ್ಲಿಕ್ಕತ್ತಾವ, ಚಲೋ ಕುದಿಲಿಕ್ಕೆ ಸ್ಟಾರ್ಟ್ ಆಗ್ಯದ. ಇವಾಗ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಮಾಡಬೇಕು. ಲೋ ಫ್ಲೇಮ್ ಮಾಡಿ ಈ ಹುರಿದಿಟ್ಟಿರೋ ರವನ್ನು ಸ್ವಲ್ಪ ಸ್ವಲ್ಪನೇ ಹಾಕೋತ ಕೈ ಆಡಿಸ್ಕೊಂತ ಕಲಿಸ್ಬೇಕು. ಒಳಗಡೆ ಗಂಟು ಆಗದ ಹಾಗೆ ನೋಡ್ಕೋಬೇಕು. ಅಂದರೆ ನೀವು ಈ ಒಳಗಡೆ ಯಾವ ಥರದ್ದು ಲಮ್ಸ್ ಆಗೋದಿಲ್ಲ. ನೋಡ್ಬೋದು ನೀವು ಕಂಟಿನ್ಯೂ ಇದನ್ನು ಲೋ ಫ್ಲೇಮ್ ಒಳಗೆ ಕೈ ಆಡಿಸ್ರಿ, ಅಂದರೆ ಗಂಟು ಆಗೋದಿಲ್ಲ. ಎಷ್ಟು ಚಂದ ಉಬ್ಬಿ ಬಂತು. ಆಮೇಲೆ ಇದಕ್ಕೆ ನೀವು 1-2 ಟೀ ಸ್ಪೂನು ತುಪ್ಪ ಹಾಕೋಣ. ತುಪ್ಪ ಹಾಕೋದ್ರಿಂದ ಟೇಸ್ಟು ಚಲೋ ಬರ್ತದೆ, ಉಪ್ಪಿಟ್ಟು ಭಾಳ ಹೌರ್ಗಾಗ್ತದೆ. ಹುಳಿಗೋಸ್ಕರ ಲಿಂಬೆ ಹಣ್ಣಿನ ರಸ ನಿಮ್ಮ ಕ್ವಾಂಟಿಟಿಗೆ ತಕ್ಕಂತೆ ಹೆಚ್ಚು ಕಡಿಮೆ ಮಾಡಿಕೊಳ್ಳ್ರಿ. ಮುಂದಿನ ದಿನದಲ್ಲಿ ನಾನು ನಿಮಗೆ ಈ ಹುಬ್ಳಿ ಧಾರವಾಡ ಸ್ಟೈಲ್ ಒಳಗೆ ಉಪ್ಪಿಟ್ಟಿಂದ ರೆಸಿಪಿ ಶೇರ್ ಮಾಡ್ತೀನಿ. ಭಾಳ ರುಚಿಯಾಗಿರ್ತದೆ, ಭಾಳ ಇನ್ಸ್ಟಂಟಾಗಿ ಮಾಡ್ಬೋದು ನೀವು. ಅದ್ರದ್ದು ಒಂದು ಟೇಸ್ಟು, ಅದ್ರದ್ದೊಂದು ಟೆಕ್ಸ್ಚರ್ ಏನಿರ್ತದೆ ಬಹಳ ಸೂಪರ್ ಆಗಿರ್ತದೆ. ಅದನ್ನು ನಾನು ಮುಂದಿನ ದಿನದೊಳಗೆ ಹೇಳ್ತೀನಿ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋಣ. ಹಾಕಿ ಮುಚ್ಚಿ 1 ನಿಮಿಷ ಬೇಯಿಸೋಣ. ಅಂದರೆ ಎಲ್ಲ ತರಕಾರಿ, ಕೊತ್ತಂಬರಿ ಎಲ್ಲ ಒಟ್ಟಿಗೆ ಚಂದ ಬೇಂದು ಬರ್ತದೆ. ಇವತ್ತು ನಾನು ನಿಮಗೆ ಬೊಂಬೈ ರವದಿಂದ ಹೇಳ್ಕೊಟ್ಟಿನಿ. ಇದೇ ರೀತಿ ಬನ್ಸಿ ರವ ಅಂತ ಸಿಗ್ತದೆ, ಅದು ಬಹಳ ಹೆಲ್ದಿ ಆದ ಉಪ್ಪಿಟ್ಟದು.
ಅದನ್ನು ಮುಂದೆ ಮಾಡೋಣಂತ ಯಾವಾಗಾದರೂ. ಈ ಉಪ್ಪಿಟ್ಟನ್ನ ಏನದ ನೀವು ಬೆಳಿಗ್ಗೆ 10 ನಿಮಿಷದಲ್ಲಿ ಮಕ್ಕಳಿಗೆ ಅಥವಾ ಲಂಚ್ ಬಾಕ್ಸು ಅಥವಾ ಟಿಫನ್ ಎಲ್ಲದಕ್ಕೂ ಮಾಡ್ಬೋದು. ಹಿಂದಿನ ದಿನನೇ ರಾತ್ರಿ ತರಕಾರಿ ಎಲ್ಲ ಹೆಚ್ಚಿಟ್ಕೊಳ್ರಿ. ರವನ್ನ ಸ್ವಲ್ಪ ಹುರಿದಿಟ್ಕೊಂಡ್ರೆ 10 ನಿಮಿಷದೊಳಗೆ ನಿಮ್ಮ ಈ ತರಕಾರಿದು ಉಪ್ಪಿಟ್ಟು ರೆಡಿ. ಇವಾಗ ನಾ ಮೇಲೆ ಸ್ವಲ್ಪ ಹಸಿ ಕೊಬ್ಬರಿ ಹಾಕ್ಲಿಕತ್ತೀನಿ. ನೀವು ಒಂದು ವೇಳೆ ಲಂಚ್ ಬಾಕ್ಸಲ್ಲಿ ಕೊಡ್ತಿದ್ರೆ ಹಸಿ ಕೊಬ್ಬರಿನ ಎಲ್ಲ ತರಕಾರಿಗಳನ್ನೇನು ನಾವು ಫ್ರೈ ಮಾಡ್ತೀವಿ ಆ ಫ್ರೈ ಮಾಡೋ ಹೊತ್ನಾಗೆ ಹಸಿ ಕೊಬ್ಬರಿ ಹಾಕ್ರಿ. ಮೇಲೆ ಬರೀ ಹೀಗೆ ಹಸಿ ಕೊಬ್ಬರಿ ಹಾಕಿದರೆ ಉಪ್ಪಿಟ್ಟು ಬೇಗ ಕೆಡ್ತದೆ, ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ನಾನು ಇನ್ಸ್ಟಂಟಾಗಿ ಹಾಕಿ ಕೊಡ್ಲಿಕತ್ತೀನಿ. ಅದಕ್ಕೆ ಮೇಲೆ ಹಸಿ ಕೊಬ್ಬರಿ ಸ್ವಲ್ಪ ಕೊತ್ತಂಬರಿ ಹಾಕಿ ಸರ್ವ್ ಮಾಡೋಣ. ಈ ಉಪಮಾನ ನೀವು ಮಕ್ಕಳಿಗೆ ಈ ಹೋಟೆಲಲ್ಲಿ ಯಾವ ರೀತಿ ಕೊಡ್ತಾರಲ್ಲ ಅದೇ ರೀತಿ ಒಂದು ಬೌಲ್ ಒಳಗೆ ಹಾಕಿ ಈ ರೀತಿ ಶೇಪಲ್ಲಿ ಕೊಟ್ಟರೆ ಅವು ಮಕ್ಕಳಿಗೆ ಖುಷಿ ಆಗ್ತದೆ. ಅವ್ರಿಗೆ ಅನ್ನಿಸ್ತದೆ ಹೋಟೆಲದ್ದೇ ಅಂತ. ಸ್ವಲ್ಪ ಅವರ ಅಟ್ರಾಕ್ಷನಿಗೆ ಗೋಡಂಬಿ ಎಲ್ಲ ಕಾಣೋ ಹಾಗೆ ಹಾಕಿ ಸ್ವಲ್ಪ ಹಸಿ ಕೊಬ್ಬರಿ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕೋಣ. ಈ ಹೋಟೆಲ್ ಸ್ಟೈಲಲ್ಲಿ ಮೃದುವಾದ ವೆಜಿಟೇಬಲ್ ಉಪ್ಪಿಟ್ಟು ಅಥವಾ ಉಪಮಾ ಯಾವುದನ್ನು ಅನ್ಬೋದು ರೆಡಿ ಆಗಿದೆ. ನಿಮಗೆ ಇಷ್ಟ ಆದರೆ ಈ ರೆಸಿಪಿನ ಲೈಕ್ ಮತ್ತು ಶೇರ್ ಮಾಡಿ ಒಂದೊಳ್ಳೆ ಕಾಮೆಂಟ್ಸ್ ಕೊಡ್ರಿ. ಥ್ಯಾಂಕ್ ಯು.